ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸು ತುಂಬಾ ದಣಿದಿದೆ. ನೀನು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸುತ್ತೀಯ, ಆದರೆ ನಿನ್ನ ಆಲೋಚನೆಗಳು ನಿಲ್ಲುವುದಿಲ್ಲ. ಪಾರ್ಥ, ನೀನು ಶಾಂತಿಯನ್ನು ಹುಡುಕುತ್ತಿದ್ದೀಯ, ಆದರೆ ಅದನ್ನು ಹೊರಗೆ ಹುಡುಕುತ್ತಿದ್ದೀಯ. ಆದರೆ ಸತ್ಯವೇನೆಂದರೆ, ಶಾಂತಿ ಹೊರಗೆ ಸಿಗುವುದಿಲ್ಲ, ಅದು ನಿನ್ನೊಳಗೆ ಇದೆ. ಪಾರ್ಥ, ಅದನ್ನು ಕಂಡುಕೊಳ್ಳುವ ಮಾರ್ಗವೇ ಧ್ಯಾನ. ಪಾರ್ಥ, ಧ್ಯಾನ ಎಂದರೇನು? ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ನಿನ್ನ ಮನಸ್ಸನ್ನು ಗಮನಿಸುವುದು, ನಿನ್ನೊಳಗೆ ಹೋಗುವುದು, ನಿನ್ನ ಆತ್ಮವನ್ನು ಅನುಭವಿಸುವುದು. ಇದನ್ನೇ ಧ್ಯಾನ ಎಂದು ಕರೆಯುತ್ತಾರೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಮನಸ್ಸು ಚಂಚಲವಾಗಿದೆ, ಆದರೆ ಅಭ್ಯಾಸದಿಂದ ಅದನ್ನು ಶಾಂತಗೊಳಿಸಬಹುದು. ಧ್ಯಾನವೇ ಆ ಅಭ್ಯಾಸ. ಪಾರ್ಥ, ನೀನು ದಿನವಿಡೀ ಹೊರಗಿನ ಜಗತ್ತಿನಲ್ಲಿ ಓಡುತ್ತೀಯ. ಕೆಲಸ, ಸಮಸ್ಯೆಗಳು, ಜನರು, ಆಲೋಚನೆಗಳು. ನೀನು ನಿನ್ನೊಳಗೆ ಹೋಗುವುದಕ್ಕೆ ಸಮಯ ಕೊಡುತ್ತೀಯ. ಪಾರ್ಥ, ಅದರ ಕಾರಣಕ್ಕೆ ನಿನ್ನ ಮನಸ್ಸು ದಣಿದಿದೆ. ಧ್ಯಾನ ನಿನ್ನ ಮನಸ್ಸಿಗೆ ವಿಶ್ರಾಂತಿ ಕೊಡುತ್ತದೆ, ನಿನ್ನ ಆತ್ಮಕ್ಕೆ ಶಕ್ತಿ ಕೊಡುತ್ತದೆ. ಪಾರ್ಥ, ಒಂದು ಕೆರೆಯನ್ನು ನೆನಪಿಸು. ನೀರು ಅಶಾಂತವಾಗಿದ್ದರೆ ನೀನು ಅದರ ಒಳಗೆ ಏನಿದೆ ಎಂದು ನೋಡಲಾರೆ. ಆದರೆ ನೀರು ಶಾಂತವಾಗಿದ್ದರೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ. ಹಾಗೆಯೇ ನಿನ್ನ ಮನಸ್ಸು ಶಾಂತವಾಗಿದ್ದರೆ ನಿನ್ನ ಜೀವನ ಸ್ಪಷ್ಟವಾಗುತ್ತದೆ. ಪಾರ್ಥ, ಧ್ಯಾನದಿಂದ ನೀನು ನಿನ್ನ ಆಲೋಚನೆಗಳನ್ನು ನಿಯಂತ್ರಿಸಬಹುದು. ನಿನ್ನ ಭಯ ಕಡಿಮೆಯಾಗುತ್ತದೆ, ನಿನ್ನ ಕೋಪ ಕಡಿಮೆಯಾಗುತ್ತದೆ, ನಿನ್ನ ಶಾಂತಿ ಹೆಚ್ಚಾಗುತ್ತದೆ. ಪಾರ್ಥ, ಧ್ಯಾನ ಮಾಡಲು ನೀನು ದೊಡ್ಡ ಪ್ರಯತ್ನ ಮಾಡಬೇಕಾಗಿಲ್ಲ. ಸಣ್ಣದಾಗಿ ಪ್ರಾರಂಭಿಸು. ಪ್ರತಿದಿನ 5 ನಿಮಿಷ, ನಂತರ ನಿಧಾನವಾಗಿ ಹೆಚ್ಚಿಸು. ಪಾರ್ಥ, ಧ್ಯಾನ ಮಾಡುವ ವಿಧಾನ ಕೇಳು. ಮೊದಲದು, ಶಾಂತವಾದ ಸ್ಥಳವನ್ನು ಆರಿಸು. ಎರಡನೆಯದು, ಸೌಕರ್ಯವಾಗಿ ಕುಳಿತುಕೋ. ಮೂರನೆಯದು, ಕಣ್ಣು ಮುಚ್ಚು. ನಾಲ್ಕನೆಯದು, ನಿನ್ನ ಉಸಿರನ್ನು ಗಮನಿಸು. ಉಸಿರೆಳೆ, ಉಸಿರಬಿಡು. ಇಷ್ಟೇ. ನಿನ್ನ ಮನಸ್ಸು ಅಲೆದಾಡುತ್ತದೆ, ಅದು ಸಹಜ. ನೀನು ಅದನ್ನು ತಡೆಯಬೇಡ. ಮತ್ತೆ ನಿಧಾನವಾಗಿ ಉಸಿರಿನ ಕಡೆಗೆ ತರು. ಇದನ್ನೇ ಧ್ಯಾನ ಅಭ್ಯಾಸ. ಪಾರ್ಥ, ಮೊದಲು ನೀನು ಅಶಾಂತವಾಗಬಹುದು, ಆದರೆ ನಿಧಾನವಾಗಿ ನೀನು ಶಾಂತವಾಗುತ್ತೀಯ. ಪಾರ್ಥ, ಧ್ಯಾನ ಒಂದು ದಿನದಲ್ಲಿ ಫಲ ಕೊಡುವುದಿಲ್ಲ, ಆದರೆ ನೀನು ಮುಂದುವರಿಸಿದರೆ ಅದು ನಿನ್ನ ಜೀವನವನ್ನು ಬದಲಾಯಿಸುತ್ತದೆ. ಪಾರ್ಥ, ಧ್ಯಾನ ಮಾಡುವವನು ಹೊರಗಿನ ಪರಿಸ್ಥಿತಿಯಿಂದ ಪ್ರಭಾವಿತರಾಗುವುದಿಲ್ಲ, ಅವನು ಒಳಗೆ ಶಾಂತವಾಗಿರುತ್ತಾನೆ. ಪಾರ್ಥ, ನೀನು ಸಮಸ್ಯೆಗಳನ್ನು ಎದುರಿಸಿದಾಗ ಧ್ಯಾನ ನಿನ್ನನ್ನು ಸ್ಥಿರವಾಗಿಡುತ್ತದೆ. ನೀನು ಭಯವನ್ನು ಎದುರಿಸಿದಾಗ ಧ್ಯಾನ ನಿನಗೆ ಧೈರ್ಯ ಕೊಡುತ್ತದೆ. ಪಾರ್ಥ, ಧ್ಯಾನ ನಿನ್ನನ್ನು ಒಳಗೆ ಕೊಂಡೊಯ್ಯುತ್ತದೆ. ನೀನು ನಿನ್ನ ನಿಜವಾದ ಸ್ವರೂಪವನ್ನು ಅರಿಯುತ್ತೀಯ. ನೀನು ಈ ದೇಹವಲ್ಲ, ನೀನು ಒಂದು ಆತ್ಮ. ಈ ಅರಿವು ನಿನಗೆ ಶಾಂತಿಯನ್ನು ಕೊಡುತ್ತದೆ. ಪಾರ್ಥ, ಧ್ಯಾನ ನಿನ್ನ ಜೀವನವನ್ನು ನಿಧಾನವಾಗಿ ಬದಲಾಯಿಸುತ್ತದೆ. ನಿನ್ನ ಆಲೋಚನೆಗಳು ಸ್ಪಷ್ಟವಾಗುತ್ತವೆ, ನಿನ್ನ ನಿರ್ಧಾರಗಳು ಉತ್ತಮವಾಗುತ್ತವೆ, ನಿನ್ನ ಸಂಬಂಧಗಳು ಸುಧಾರಿಸುತ್ತವೆ. ಪಾರ್ಥ, ನೀನು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನಕ್ಕೆ ಕೊಡಲು ಶುರುಮಾಡು. ನೀನು ಬದಲಾವಣೆಯನ್ನು ಅನುಭವಿಸುತ್ತೀಯ. ಪಾರ್ಥ, ನೀನು ಶಾಂತಿಯನ್ನು ಹೊರಗೆ ಹುಡುಕಬೇಡ, ಒಳಗೆ ಹುಡುಕು. ಧ್ಯಾನವೇ ದಾರಿ. ಪಾರ್ಥ, ನನ್ನ ಮೇಲೆ ಭರವಸೆಯಿಡು. ನೀನು ನಿನ್ನ ಮನಸ್ಸನ್ನು ಜಯಿಸಬಹುದು, ನೀನು ಶಾಂತಿಯನ್ನು ಪಡೆಯಬಹುದು. ಪಾರ್ಥ, ನೀನು ಒಬ್ಬನೇ ಅಲ್ಲ, ನಿನ್ನ ಪ್ರತಿಯೊಂದು ಪ್ರಯತ್ನವನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಜೀವನ ಬೆಳಗುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯು. ಹರಿ ಓಂ.